ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ನಿನ್ನೆಯಿಂದ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಿರುವಂತಹ ಹಲವು ಬ್ಯಾಂಕ್ಗಳ Q1 ರಿಸಲ್ಟ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಆಸ್ ಯೂಶುವಲ್ ನಾನು ಯಾವಾಗಲೂ ಹೇಳೋ ಹಾಗೆ ನಾವು ಜಸ್ಟ್ ನಂಬರ್ಸ್ ಅನ್ನ ಓವರ್ವ್ಯೂ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ರಿಸಲ್ಟ್ ನೋಡೋದು ಅಂದ್ರೆ ಖಂಡಿತ 10-15 ನಿಮಿಷದಲ್ಲಿ ಆಗುವಂತ ಕೆಲಸ ಅಲ್ಲ. ದಿನಗಟ್ಲೆ ಕೂತು ಸ್ಟಡಿ ಮಾಡಬೇಕಾಗುತ್ತೆ. ಬಟ್ ಜಸ್ಟ್ ಹೈಲೈಟ್ಸ್ ಅನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿನ್ನೆ ನಮ್ಮ ವೆಲ್ತೋರಿಯಾ ಚಾನಲ್ ಅಲ್ಲಿ ಒಂದು ಹೊಸ ವಿಡಿಯೋ ಅಪ್ಲೋಡ್ ಆಗಿದೆ. AI ಅಡ್ಜಾಸೆಂಟ್ ಆಗಿ ಕೆಲಸ ಮಾಡುವಂತ ಒಳ್ಳೆ ಪೊಟೆನ್ಶಿಯಲ್ ಇರುವಂತ ಸೆಕ್ಟರ್ ನ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಈಗಾಗಲೇ ನಿನ್ನೆ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ವಿ. ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೋಡಿ. ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಈ ವಿಡಿಯೋದ ಲಿಂಕ್ ಅನ್ನ ಪಿನ್ ಮಾಡಿರ್ತೀನಿ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ ವಿಡಿಯೋ ಬಗ್ಗೆ. ಮೇ ಬಿ ಮುಂದಿನ ವಿಡಿಯೋಗಳಿಗೆ ನಮಗೆ ಮೋಟಿವೇಶನ್ ಸಿಗುತ್ತೆ ನಿಮ್ಮ ಮಾತುಗಳಿಂದ. ಜೊತೆಗೆ ಇನ್ ಕೇಸ್ ಇಲ್ಲಿವರೆಗೂ ಏನಾದ್ರು ವೆಲ್ತೋರಿಯಾ ಫಾಲೋ ಮಾಡ್ತಿಲ್ಲ ಅಂದ್ರೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ವಿಚಾರಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನ ಮಾಡ್ತೀವಿ. ಏನು ಮೊದಲಿಗೆ HDFC ಬ್ಯಾಂಕ್ ರಿಸಲ್ಟ್ ಅನ್ನ ನೋಡ್ಕೊಂಡು ಮುಂದುವರಿಯೋಣ. ಹಾಗೆ ನಾವು ಬ್ಯಾಂಕಿಂಗ್ ಸೆಕ್ಟರ್ ನ ನಂಬರ್ಸ್ ಅನ್ನ ನೋಡುವಾಗ ಯೂಶುವಲಿ ನೋಡ್ಬೇಕಾಗಿರೋದು ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಅನ್ನ. ಬೇರೆ ಯಾವುದೋ ಸೆಕ್ಟರ್ ಅಲ್ಲಿ ನೋಡ್ತಿದ್ದೀವಿ ಅಂದ್ರೆ ಅಲ್ಲಿ ಕನ್ಸಾಲಿಡೇಟೆಡ್ ನೋಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಂತ ಬಂದಾಗ, ಯಾಕಂದ್ರೆ ದೊಡ್ಡ ದೊಡ್ಡ ಬೇರೆ ಬೇರೆ ಬಿಸ್ನೆಸ್ ಗಳಿದ್ದಾವೆ ಅದರಲ್ಲಿ. ಬಟ್ ಬ್ಯಾಂಕಿಂಗ್ ಅಲ್ಲಿ ನಾವು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಸ್ಟ್ಯಾಂಡ್ ಅಲೋನ್ ನಂಬರ್ಸ್. ಅಂದ್ರೆ ಕಂಪನಿಯ ಕೋರ್ ಬಿಸ್ನೆಸ್ ಏನಿದೆ ಬ್ಯಾಂಕಿಂಗ್, ಅದರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅನ್ನೋದೇ ಇಂಪ್ಯಾಕ್ಟ್ ಅನ್ನ ಮಾಡುವಂತದ್ದು. ನಾನೀಗ HDFC ಬ್ಯಾಂಕ್ ರಿಸಲ್ಟ್ ಇರುವಂತ ಪೇಜ್ ಅನ್ನು ಓಪನ್ ಮಾಡಿದ್ದೀನಿ. ಇಲ್ಲಿರುವಂತ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ. ಇದು ಲಾಸ್ಟ್ ಇಯರ್ದು ಅಂದ್ರೆ ಜೂನ್ 2025, ಇದು ಮಾರ್ಚ್ 2026 ಅಂದ್ರೆ ಪ್ರೀವಿಯಸ್ ಕ್ವಾರ್ಟರ್, ಇದು ಪ್ರೆಸೆಂಟ್ ಕ್ವಾರ್ಟರ್ ಜೂನ್ 2026. ಕಂಪನಿಯ ಟೋಟಲ್ ಇನ್ಕಮ್ ಅನ್ನ ನೋಡೋದಾದ್ರೆ ಈ ರೋನ್ ಅಲ್ಲಿ ಇದೆ ನೋಡಬಹುದು. ಇಂದಿನ ವರ್ಷ 99,200 ಕೋಟಿ ಇತ್ತು ಟೋಟಲ್ ಇನ್ಕಮ್. ಇಂದಿನ ಕ್ವಾರ್ಟರ್ಲಿ 89,808 ಇತ್ತು. ಈಗ 92,184 ಕೋಟಿಗೆ ಜಂಪ್ ಆಗಿದೆ. ಅಂದ್ರೆ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆಗ್ಬೋದು. ಕಂಪೇರ್ ಮಾಡಿದ್ರೆ ಇಯರ್ ಆನ್ ಇಯರ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಇನ್ಕಮ್ ವೈಸ್. ನಂತರ ಎಕ್ಸ್ಪೆನ್ಸಸ್ ಬರುತ್ತೆ. ಟೋಟಲ್ ಎಕ್ಸ್ಪೆಂಡಿಚರ್ ಇಲ್ಲಿದೆ. ಇಂದಿನ ವರ್ಷ 63,466 ಕೋಟಿ ಖರ್ಚು ಮಾಡಿತ್ತು ಕಂಪನಿ. ಇಂದಿನ ಕ್ವಾರ್ಟರ್ಲಿ 62,005 ಕೋಟಿ, ಈಗ 64,016 ಕೋಟಿಯನ್ನ ಖರ್ಚು ಮಾಡಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಇನ್ಕಮ್ ಕಡಿಮೆ ಆಗಿದೆ, ಜೊತೆಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಕಂಪನಿಗೆ ಸಲ. ನೀವು ಇಲ್ಲಿ ನೋಡಬಹುದು. ಹಾಗಾಗಿ ಇದು ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ PBT ಸಿಗುತ್ತೆ, ಪ್ಯೂರ್ ಪ್ರಾಫಿಟ್. ಇದು ಬಿಫೋರ್ ಎನಿ ಅಡ್ಜಸ್ಟ್ಮೆಂಟ್ಸ್, ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸೀಸ್ ಇಂತ ಮುಂಚಿನ ಪ್ರಾಫಿಟ್ ನೋಡಬಹುದು. ಇಂದಿನ ವರ್ಷ 35,733 ಕೋಟಿ ಇತ್ತು. ಇಂದಿನ ಕ್ವಾರ್ಟರ್ಲಿ 27,802 ಕೋಟಿ, ಈಗ 28,168 ಕೋಟಿ ಆಗಿದೆ. ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ, ಬಟ್ ಇಯರ್ ಆನ್ ಇಯರ್ ಸ್ವಲ್ಪ ಜಾಸ್ತಿನೇ ಇಂಪ್ಯಾಕ್ಟ್ ಆಗಿದೆ ಕಂಪನಿಯ ನಂಬರ್ಸ್. ಅದಕ್ಕೆ ಕಾರಣ ಕಂಪನಿ ಇನ್ಕಮ್ ಕೂಡ ಕಡಿಮೆ ಆಗಿದೆ, ಜೊತೆಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಈ ಕ್ವಾರ್ಟರ್ ಅಲ್ಲಿ. ಅದು ಕಾಂಟ್ರಿಬ್ಯೂಷನ್ ಮಾಡಿದೆ ಇಯರ್ ಆನ್ ಇಯರ್ ಡೌನ್ ಪರ್ಫಾರ್ಮೆನ್ಸ್ಗೆ. ಏನು ಪ್ರಾವಿಷನ್ಸ್ ಅಂದ್ರೆ ಕಂಪನಿ ಕೊಟ್ಟಿರುವಂತಹ ಲೋನ್ಸ್ ಅಲ್ಲಿ ಎಷ್ಟು ಬರ್ತಿಲ್ಲ ಅದನ್ನ ಕಂಪನಿ ಪ್ರಾವಿಷನಿಂಗ್ ಮಾಡಬೇಕಾಗುತ್ತೆ. ಅಂದ್ರೆ 3 ತಿಂಗಳು ಏನಾದ್ರು ಲೋನ್ ತಗೊಂಡಿರೋರು EMI ಪೇ ಮಾಡಿಲ್ಲ ಅಂದ್ರೆ ಅದನ್ನ NPA ನಲ್ಲಿ ತೋರಿಸಬೇಕಾಗುತ್ತೆ. ಸೊ ಅಂತಹ ಅಮೌಂಟ್ ಎಷ್ಟಿದೆ ಅಂತ ನೋಡೋದಾದ್ರೆ ಇಂದಿನ ವರ್ಷ ನೋಡಬಹುದು 14,441 ಕೋಟಿ ಇತ್ತು. ಇಂದಿನ ಕ್ವಾರ್ಟರ್ಲಿ 2,609 ಕೋಟಿ, ಈಗ 3,059 ಕೋಟಿ ಆಗಿದೆ. ಅಂದ್ರೆ ಇಂದಿನ ಕ್ವಾರ್ಟರ್ ಹೋಲಿಸಿದ್ರೆ ಪ್ರಾವಿಷನ್ಸ್ ಜಾಸ್ತಿ ಆಗಿದೆ, ಬಟ್ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಪ್ರಾವಿಷನ್ಸ್ ತುಂಬಾನೇ ಕಡಿಮೆ ಆಗಿದೆ. ಯಾಕಂದ್ರೆ ಹಿಂದೆ ಕೆಲವೊಂದು ಮರ್ಜರ್ ಕಾರಣಕ್ಕೆ ಬಿಗ್ ಡಿಫರೆನ್ಸ್ ಆಗಿತ್ತು ಕಂಪನಿಯ ಪ್ರಾವಿಷನಿಂಗ್ ಅಲ್ಲಿ. ಅದರ ಇಂಪ್ಯಾಕ್ಟ್ ಅದೇ ಇಂದಿನ ವರ್ಷ ಜಾಸ್ತಿ ಇರುವಂತದ್ದು. ಏನು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಇಲ್ಲಿ ನೋಡೋದಾದ್ರೆ ಇಂದಿನ ವರ್ಷ ನೋಡಬಹುದು 18,155 ಕೋಟಿ ಇತ್ತು. ಇಂದಿನ ಕ್ವಾರ್ಟರ್ಲಿ 19,221 ಕೋಟಿ, ಈಗ 19,059 ಕೋಟಿ ಆಗಿದೆ. ಅಂದ್ರೆ ಇನ್ಕಮ್ ಅಂಡ್ PBT ಅಲ್ಲಿ ಇಯರ್ ಆನ್ ಇಯರ್ ಡೌನ್ ಇದ್ರೂ ಕೂಡ ನೆಟ್ ಪ್ರಾಫಿಟ್ ಅಲ್ಲಿ ಇಂಪ್ರೂವ್ ಆಯ್ತು. ಯಾಕೆಂತಂದ್ರೆ ಕಂಪನಿಯ ಪ್ರಾವಿಷನಿಂಗ್ ಏನಿತ್ತು ಇಂದಿನ ವರ್ಷ ಅದು ಜಾಸ್ತಿ ಇತ್ತು ಹಾಗಾಗಿ. ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಕಡಿಮೆ ಆಯ್ತು ಕಂಪನಿಯ ಪ್ರಾಫಿಟ್. 19,521ರಿಂದ 19,059 ಕೋಟಿಗೆ ಇಳಿದಿದೆ. ಇನ್ನು EPS ನೋಡೋದಾದ್ರೆ ಸೇಮ್ ಪ್ರಪೋರ್ಷನೇಟ್ ಅಡ್ಜಸ್ಟ್ ಆಗುತ್ತೆ. ಬೇಸಿಕ್ EPS ನೋಡಬಹುದು 11.86, 12.49, 12.38. ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ಇದೊಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ NPS ನೋಡೋದು ಬಹಳ ಮುಖ್ಯ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ನೋಡಬೇಕು. ಗ್ರಾಸ್ NPA ನೋಡಬಹುದು. ಇಂದಿನ ವರ್ಷ 1.4 ಇತ್ತು. ಇಂದಿನ ಕ್ವಾರ್ಟರ್ಲಿ 1.15, ಈಗ 1.17 ಆಗಿದೆ. ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಸ್ಲೈಟ್ಲಿ ಜಾಸ್ತಿ ಆಗಿದೆ, ಬಟ್ ಇಯರ್ಲಿ ಕಡಿಮೆ ಆಗಿದೆ. 1.4 ಇಂದ 1.17ಗೆ ಇಳಿದಿದೆ. ಇನ್ನು ನೆಟ್ NPA ಇಂದಿನ ವರ್ಷ 0.47 ಇತ್ತು. ಇಂದಿನ ಕ್ವಾರ್ಟರ್ಲಿ 0.38, ಈಗ 0.41 ಆಗಿದೆ. ಕ್ವಾರ್ಟರ್ಲಿ ಇಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ, ಬಟ್ ಇಯರ್ಲಿ ಡೌನ್ ಇದೆ. NPA ವೈಸ್ ಕೂಡ ಇಯರ್ ಆನ್ ಇಯರ್ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಇನ್ನು ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡೋದಾದ್ರೆ ಕಂಪನಿ ಟ್ರೆಜರಿ ಇನ್ಕಮ್ ನೋಡಬಹುದು. ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ತುಂಬಾನೇ ಕಡಿಮೆ ಆಗಿದೆ ಟ್ರೆಜರಿ ಇನ್ಕಮ್.
ಏನು ರಿಟೇಲ್ ಬ್ಯಾಂಕಿಂಗ್ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ, ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಹೋಲ್ಸೇಲ್ ಬ್ಯಾಂಕಿಂಗ್ ಅಲ್ಲೂ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದರ್ ಬ್ಯಾಂಕಿಂಗ್ ಆಪರೇಷನ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ಟ್ರೆಜರಿ ಇನ್ಕಮ್ ಕಾಂಟ್ರಿಬ್ಯೂಷನ್ ಕಡಿಮೆ ಮಾಡಿದೆ ಈ ಸಲ. ಅದೇ ಕಂಪನಿಯ ಓವರ್ ಆಲ್ ಇನ್ಕಮ್ ಡೌನ್ ಆಗ್ಲಿಕ್ಕೆ ಕಾರಣ ಆಗಿರುವಂತದ್ದು. ರಿಸಲ್ಟ್ಸ್ ಮಿಕ್ಸ್ಡ್ ಬ್ಯಾಗ್ ಆಫ್ ನಂಬರ್ಸ್ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಅಡ್ಜಸ್ಟ್ಮೆಂಟ್ಸ್ ನ ಕಾರಣಕ್ಕೆ, ಅಂದ್ರೆ ಪ್ರಾವಿಷನಿಂಗ್ ನ ಕಾರಣಕ್ಕೆ ನೆಟ್ ಪ್ರಾಫಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ. ಬಟ್ ಕಂಪನಿ ಪ್ಯೂರ್ ಪ್ರಾಫಿಟ್ PBT ಅನ್ನ ನೋಡಿದ್ರೆ ಬಿಗ್ ಡಿಫರೆನ್ಸ್ ಇದೆ ಇಯರ್ ಆನ್ ಇಯರ್. ಎಸ್ಟಿಮೇಷನ್ಸ್ ಏನ್ ಹೇಳ್ತಾ ಇತ್ತು ನೋಡಬಹುದು. HDFC ಬ್ಯಾಂಕ್ Q1 ಪ್ರಾಫಿಟ್ ರೈಸಸ್ 5%. ಯಾಕೆ ರೈಸ್ ಆಗಿದೆ ನೋಡಿದ್ವಲ್ಲ ನಾವು. ಪ್ರಾವಿಷನಿಂಗ್ ಕಾರಣಕ್ಕೆ ಹಿಂದಿನ ವರ್ಷದ್ದು ಡೌನ್ ಇರೋದಕ್ಕೆ ರೈಸ್ ಆಗಿದೆ. ಪ್ರಾವಿಷನಿಂಗ್ ಜಾಸ್ತಿ ಇಲ್ಲ ಅಂದಿದ್ರೆ ರೈಸ್ ಆಗ್ತಿರ್ಲಿಲ್ಲ. ಎಸ್ಟಿಮೇಟ್ಸ್ ಅನ್ನ ಮಿಸ್ ಮಾಡಿದೆ, ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಕ್ಕಾಗಿಲ್ಲ. NIA 6.7% ಗ್ರೋ ಆಗಿದೆ. ನೋಡೋಣ ಸೋಮವಾರ ಅಂದ್ರೆ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ HDFC ಬ್ಯಾಂಕ್ ಅಲ್ಲಿ. ಇನ್ನು ನೆಕ್ಸ್ಟ್ ICICI ಬ್ಯಾಂಕ್. ICICI ಬ್ಯಾಂಕ್ ಕೂಡ ನಿನ್ನೆ ರಿಸಲ್ಟ್ ಅನೌನ್ಸ್ ಮಾಡಿದೆ. ನೋಡೋಣ ರಿಸಲ್ಟ್ ಹೇಗಿದೆ ಅಂತ. ಇಲ್ಲಿನ ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಅನ್ನು ಓಪನ್ ಮಾಡಿದೀನಿ. ಇಲ್ಲಿನ ನಂಬರ್ಸ್ ಕೂಡ ಕೋಟಿಗಳಲ್ಲಿದೆ. ಸೀಕ್ವೆನ್ಸ್ ಸೇಮ್ ಇದೆ. ಜೂನ್ ಟೋಟಲ್ ಇನ್ಕಮ್ ನೋಡಬಹುದು. 51,451 ಕೋಟಿ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 50,184 ಕೋಟಿ, ಈಗ 54,246 ಕೋಟಿ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇನ್ಕಮ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ ಎಕ್ಸ್ಪೆನ್ಸಸ್ ಹಿಂದಿನ ವರ್ಷ 32,705 ಕೋಟಿ ಖರ್ಚು ಮಾಡಿತ್ತು ಕಂಪನಿ. ಹಿಂದಿನ ಕ್ವಾರ್ಟರ್ಲಿ 32,385, ಈಗ 33,860 ಕೋಟಿಯನ್ನ ಖರ್ಚು ಮಾಡಿದೆ. ನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ. ಪ್ರಾಫಿಟ್ ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸೀಸ್, ಅಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಅಂತಾನು ಕೂಡ ಕರಿತೀವಿ ನಾವು ಇದನ್ನ. ಹಿಂದಿನ ವರ್ಷ 18,745 ಕೋಟಿ ಇತ್ತು. ಇಂದಿನ ಕ್ವಾರ್ಟರ್ಲಿ 18,199 ಕೋಟಿ, ಈಗ 20,386 ಕೋಟಿ ಆಗಿದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ PBT ಅಲ್ಲಿ. ಇನ್ನು ಪ್ರಾವಿಷನ್ಸ್ ಕಂಪನಿ ಕೊಟ್ಟಿರುವಂತ ಲೋನ್ ಅಲ್ಲಿ ಎಷ್ಟು ವಾಪಸ್ ಬರ್ತಿಲ್ಲ ಅಂತ ರಿಪೋರ್ಟ್ ಮಾಡ್ತಿದೆ. ಹಿಂದಿನ ವರ್ಷ ನೋಡಬಹುದು 1,814 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ ಬರೀ 96 ಕೋಟಿ ಪ್ರಾವಿಷನಿಂಗ್ ಮಾಡಿತ್ತು. ಈಗ 1,260 ಕೋಟಿಯನ್ನು ಪ್ರಾವಿಷನಿಂಗ್ ಮಾಡಿದೆ ಕಂಪನಿ. ಅಂದ್ರೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಡೌನ್ ಇದೆ, ಬಟ್ ಕ್ವಾರ್ಟರ್ಲಿ ಜಾಸ್ತಿ ಇದೆ ಈ ಸಲ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡೋದಾದ್ರೆ ಹಿಂದಿನ ವರ್ಷ 12,768 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 13,701 ಕೋಟಿ, ಈಗ 14,804 ಕೋಟಿ ಆಗಿದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು. ನೆಟ್ ಪ್ರಾಫಿಟ್ ವೈಸ್ ಕೂಡ EPS ಅಲ್ಲಿ ಚೆಕ್ ಮಾಡಿದ್ರೆ ಸೇಮ್ ಪ್ರಪೋರ್ಷನೇಟ್ ಅಡ್ಜಸ್ಟ್ ಆಗುತ್ತೆ. ಅದು ಕೂಡ ನೋಡಬಹುದು. 17.91, 19.15, 20.65 ಆಗಿದೆ. ಇನ್ನು NPS ಗ್ರಾಸ್ NPA ನೋಡಬಹುದು. 1.67 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 1.4, ಈಗ 1.38 ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಅಸೆಟ್ ಕ್ವಾಲಿಟಿ. ಹಾಗೆ ನೆಟ್ NPA 0.41, 0.33, ಈಗ 0.35 ಆಗಿದೆ. ಕ್ವಾರ್ಟರ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ನೆಟ್ NPA, ಇಯರ್ಲಿ ಇಂಪ್ರೂವ್ ಆಗಿದೆ. ಸೊ NPA ವೈಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ICICI ಬ್ಯಾಂಕ್. ಇನ್ನು ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ರಿಟೇಲ್ ಬ್ಯಾಂಕಿಂಗ್ ನೋಡಬಹುದು, ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ಹೋಲ್ಸೇಲ್ ಬ್ಯಾಂಕಿಂಗ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ಟ್ರೆಜರಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಆಕ್ಚುಲಿ HDFC ಬ್ಯಾಂಕ್ ಅಲ್ಲಿ ಇಲ್ಲಿ ಡೌನ್ ಇತ್ತು, ಬಟ್ ICICI ಬ್ಯಾಂಕ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅದರ್ ಬ್ಯಾಂಕಿಂಗ್ ಸರ್ವಿಸಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಸೆಗ್ಮೆಂಟ್ ವೈಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ICICI ಬ್ಯಾಂಕ್. ಏನು ನೆಟ್ ಪ್ರಾಫಿಟ್ ನೋಡಬಹುದು 16% ರೈಸ್ ಆಗಿದೆ. ಜೊತೆಗೆ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದೆ ICICI ಬ್ಯಾಂಕ್. ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ. ನೋಡಿದ್ವಲ್ಲ, NPA ರೇಷಿಯೋಸ್ ಚೆನ್ನಾಗಿತ್ತು. ಸೊ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದೆ ICICI ಬ್ಯಾಂಕ್. ನೋಡೋಣ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಏನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ನೆಕ್ಸ್ಟ್ ಕೋಟಕ್ ಮಹೀಂದ್ರ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕೋಟಕ್ ಮಹೀಂದ್ರ ನಂಬರ್ಸ್ ಹೇಗಿದೆ ನೋಡೋಣ. ಕಂಪನಿಯ ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಅನ್ನು ಓಪನ್ ಮಾಡಿದ್ದೀನಿ. ಸೇಮ್ ಇದು ಕೂಡ ಕೋಟಿಗಳಲ್ಲಿದೆ. ಸೀಕ್ವೆನ್ಸ್ ಸೇಮ್ ಇದೆ. ಜೂನ್. ಕಂಪನಿಯ ಟೋಟಲ್ ಇನ್ಕಮ್ ನೋಡಿದರೆ 16,916 ಕೋಟಿ, 17,291, ಈಗ 17,815 ಕೋಟಿ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಡಿಸೆಂಟ್ ಆಗಿ. ಎಕ್ಸ್ಪೆಂಡಿಚರ್ 11,352, 11,435, 11,684 ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆಂಡಿಚರ್ ಕಳೆದ್ರೆ ಆಪರೇಟಿಂಗ್ ಪ್ರಾಫಿಟ್ 5,563 ಕೋಟಿ, 5,855 ಕೋಟಿ, ಈಗ 6,131 ಕೋಟಿ ಆಗಿದೆ. ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ. ನಂತರ ಪ್ರಾವಿಷನ್ಸ್ ಹಿಂದಿನ ವರ್ಷ 1,207 ಕೋಟಿಯನ್ನ ಪ್ರಾವಿಷನಿಂಗ್ ಮಾಡಿತ್ತು ಕಂಪನಿ. ಹಿಂದಿನ ಕ್ವಾರ್ಟರ್ಲಿ 516 ಕೋಟಿ, ಈಗ 668 ಕೋಟಿ ಆಗಿದೆ. ಇಯರ್ಲಿ ಡೌನ್ ಇದೆ ಪ್ರಾವಿಷನಿಂಗ್, ಒಳ್ಳೆ ಸುದ್ದಿ. ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಇಂಪ್ರೂವ್ ಆಗಿದೆ, ಅಂದ್ರೆ ಜಾಸ್ತಿ ಆಗಿದೆ. ನಂತರ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ಸ್ ನಂತರ ಕಂಪನಿಯ ನೆಟ್ ಪ್ರಾಫಿಟ್ ನೋಡೋದಾದ್ರೆ ಹಿಂದಿನ ವರ್ಷ 3,281 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 4,026 ಕೋಟಿ, ಈಗ 4,122 ಕೋಟಿ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು NPS ಗ್ರಾಸ್ NPA ನೋಡಬಹುದು 1.48 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 1.2, ಈಗ 1.18 ಆಗಿದೆ. ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ.
ಇನ್ನು ನೆಟ್ ಎನ್ ಪಿ ನಲ್ಲಿ 0.34 ಇತ್ತು ಹಿಂದಿನ ವರ್ಷ, ಹಿಂದಿನ ಕ್ವಾರ್ಟರ್ಲಿ 0.25, ಈಗ 0.27 ಆಗಿದೆ. ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಇದೆ, ಬಟ್ ಇಯರ್ಲಿ ಡೌನ್ ಇದೆ ನೆಟ್ ಎನ್ ಪಿ ಎ ಕೂಡ. ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ನೋಡಿದರೆ ಹೋಲ್ಸೇಲ್ ಬ್ಯಾಂಕಿಂಗ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ. ರಿಟೇಲ್ ಬ್ಯಾಂಕಿಂಗ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸ್ವಲ್ಪ ಡೌನ್ ಇದೆ. ಇನ್ನು ಟ್ರೆಜರಿ ಕ್ವಾರ್ಟರ್ಲಿ ಅಪ್ ಇದೆ, ಇಯರ್ಲಿ ಸ್ವಲ್ಪ ಡೌನ್ ಇದೆ ನೋಡಬಹುದು. ಇಲ್ಲೂ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ಟ್ರೆಜರಿ ಇನ್ಕಮ್ ಅಲ್ಲಿ. ಬಟ್ ಅದರ್ ಸೆಗ್ಮೆಂಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಬಟ್ ರಿಟೇಲ್ ಬ್ಯಾಂಕಿಂಗ್ ಸ್ವಲ್ಪ ಡೌನ್ ಇದೆ. ಇನ್ನು ಈ ಕಂಪನಿಯ ನಂಬರ್ಸ್ ಬಗ್ಗೆ ಎಸ್ಟಿಮೇಟ್ಸ್ ಏನ್ ಹೇಳುತ್ತೆ ಅಂತಂದ್ರೆ ನೋಡಬಹುದು, ಬೀಟ್ಸ್ ಎಸ್ಟಿಮೇಟ್ಸ್, ಅಸೆಟ್ ಕ್ವಾಲಿಟಿ ಇಂಪ್ರೂವ್ಸ್. ಸೇಮ್ ಇಲ್ಲೂ ಕೂಡ ಎಸ್ಟಿಮೇಟ್ಸ್ ಬೀಟ್ ಆಗಿದೆ. ಎಸ್ಟಿಮೇಷನ್ಸ್ ಗಿಂತ ಒಳ್ಳೆ ನಂಬರ್ಸ್ ಅನ್ನ ರಿಪೋರ್ಟ್ ಮಾಡಿದೆ ಕಂಪನಿ. ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ. ಇನ್ನು ಎಸ್ ಬ್ಯಾಂಕ್ ಕೂಡ ನಂಬರ್ಸ್ ಅನ್ನು ಅನೌನ್ಸ್ ಮಾಡಿದೆ ನಿನ್ನೆ. ಎಸ್ ಬ್ಯಾಂಕ್ ನಂಬರ್ಸ್ ಅಲ್ಲಿ ತುಂಬಾನೇ ಡಿಫರೆನ್ಸ್ ಆಗೋದು ಪ್ರೊವಿಷನಿಂಗ್. ಪ್ರತಿ ಸಲನು ಕೂಡ ನೋಡೋಣ ಈ ಸಲ ಹೇಗಿದೆ ಅಂತ. ಇಲ್ಲಿರುವಂತ ನಂಬರ್ಸ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ. ಸೀಕ್ವೆನ್ಸ್ ಜೂನ್ ಟೋಟಲ್ ಇನ್ಕಮ್ ನೋಡಿದ್ರೆ ಹಿಂದಿನ ವರ್ಷ 9,34,811 ಲಕ್ಷ ಇತ್ತು. ಹಿಂದಿನ ಕ್ವಾರ್ಟರ್ಲಿ 9,38,107 ಲಕ್ಷ, ಈಗ 9,84,226 ಲಕ್ಷ ಆಗಿದೆ. ಅಂದ್ರೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ ಬ್ಯಾಂಕ್ ನ ಟೋಟಲ್ ಇನ್ಕಮ್ ಅಲ್ಲಿ. ನಂತರ ಎಕ್ಸ್ಪೆಂಡಿಚರ್ ನೋಡಬಹುದು, 7,99,700 ಲಕ್ಷವನ್ನು ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 7,76,283, ಈಗ 8,13,829 ಖರ್ಚು ಮಾಡಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ ನೋಡಬಹುದು. ಬಿಫೋರ್ ಎನಿ ಅಡ್ಜಸ್ಟ್ಮೆಂಟ್ 1,35,804 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 1,61,824, ಈಗ 1,70,397 ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಆಪರೇಟಿಂಗ್ ಪ್ರಾಫಿಟ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಬಟ್ ಇಲ್ಲಿ ಸಮಸ್ಯೆ ಆಗೋದು ಕಂಪನಿಯ ಪ್ರಾವಿಷನಿಂಗ್ ಅಲ್ಲಿ ನೋಡಬಹುದು. ಈ ಸಲ ಕೂಡ ಪ್ರಾವಿಷನಿಂಗ್ ಇಂಪ್ಯಾಕ್ಟ್ ಮಾಡಿದೆ. ಹಿಂದಿನ ಸಲ 28,401 ಲಕ್ಷ ಇತ್ತು. ಹಿಂದಿನ ಕ್ವಾರ್ಟರ್ಲಿ 18,755, ಈಗ 39,448 ಲಕ್ಷ ಆಗಿದೆ. ಅಂದ್ರೆ ಇಯರ್ಲಿ ಆಗ್ಬೋದು, ಕ್ವಾರ್ಟರ್ಲಿ ಆಗ್ಬೋದು, ಪ್ರಾವಿಷನಿಂಗ್ ಜಾಸ್ತಿ ಆಗಿದೆ. ಇದು ಕಂಪನಿಯ ಪ್ರಾಫಿಟಬಿಲಿಟಿಯನ್ನ ಕಡಿಮೆ ಮಾಡುತ್ತೆ. ಅದೇ ಎಲ್ಲೂ ಕೂಡ ಆಗಿದೆ ಈ ಸಲ. ಪ್ರತಿ ಸಲನೂ ಕೂಡ ಒಂದ್ಸಲ ಅಂದ್ರೆ ಒಂದ್ ಕ್ವಾರ್ಟರ್ ಅಲ್ಲಿ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ರೆ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ. ಅದೇ ರಿಪೀಟೆಡ್ ಪ್ಯಾಟರ್ನ್ ಈ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಸುಮಾರು ದಿನಗಳಿಂದ. ಕಂಪನಿಯ ನೆಟ್ ಪ್ರಾಫಿಟ್ ನೋಡೋದಾದ್ರೆ 80,107, 1,06,842, ಈಗ 1,07,099. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ಬಟ್ ಏನಾದ್ರೂ ಈ ಪ್ರಾವಿಷನಿಂಗ್ ಇನ್ನೂ ಕಡಿಮೆ ಆಗಿದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಿರ್ತಾ ಇತ್ತು. ಎನ್ ಪಿ ಎ ರೇಷಿಯೋಸ್ಗೆ ಬಂದ್ರೆ ಇಲ್ಲಿ ಯಾವ ರೀತಿ ಇದೆ ಅಂತ, ಹಿಂದಿನ ಸಲ 1.6 ಇತ್ತು ಗ್ರಾಸ್ ಎನ್ ಪಿ ಎ, ಹಿಂದಿನ ಕ್ವಾರ್ಟರ್ಲಿ 1.3, ಈಗ 1.3 ಇದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಫ್ಲಾಟ್ ಇದೆ. ಇನ್ನು ನೆಟ್ ಎನ್ ಪಿ ಎ ಕೂಡ ಇಯರ್ ಆನ್ ಇಯರ್ 0.3 ಇಂದ 0.2 ಇಳಿದಿದೆ, ಬಟ್ ಕ್ವಾರ್ಟರ್ಲಿ ಸೇಮ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ಇದರಲ್ಲಿ ಓಕೆ ಎನ್ ಪಿ ಎ ವೈಸ್ ಪರ್ಫಾರ್ಮೆನ್ಸ್. ಬಟ್ ಪ್ರಾವಿಷನಿಂಗ್ ಒಂದು ಕನ್ಸರ್ನಿಂಗ್ ಪಾಯಿಂಟ್ ಆಗಿದೆ. ಇನ್ನು ಟ್ರೆಜರಿ ಇಲ್ಲಿ ಕೂಡ ನೋಡಬಹುದು, ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ, ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ. ಕಾರ್ಪೊರೇಟ್ ಬ್ಯಾಂಕಿಂಗ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ರಿಟೇಲ್ ಬ್ಯಾಂಕಿಂಗ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದರ್ ಬ್ಯಾಂಕಿಂಗ್ ಆಪರೇಷನ್ಸ್ ಅಲ್ಲೂ ಕೂಡ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಇನ್ನು ನೋಡಬಹುದು ಪ್ರಾಫಿಟ್ 34% ರೈಸ್ ಆಗಿದೆ. NII 17.5% ಗ್ರೋ ಆಗಿದೆ. ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಎಸ್ ಬ್ಯಾಂಕ್ ನ ನಂಬರ್ಸ್ ಅಲ್ಲಿ. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ನು ಆಕ್ಸಿಸ್ ಬ್ಯಾಂಕ್ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಆಕ್ಸಿಸ್ ಬ್ಯಾಂಕ್ ನ ನಂಬರ್ಸ್ ಹೇಗಿದೆ ನೋಡೋಣ. ಇದು ಕೂಡ ಕೋಟಿಗಳಲ್ಲಿದೆ ನೋಡಬಹುದು ನೀವು ಇಲ್ಲಿ. ಸೀಕ್ವೆನ್ಸ್ ಜೂನ್ ಇದೆ. ಕಂಪನಿಯ ಟೋಟಲ್ ಇನ್ಕಮ್ ನೋಡೋದಾದ್ರೆ 38,321ರಿಂದ 38,746, ಈಗ 40,721 ಕೋಟಿ ಆಗಿದೆ. ಇನ್ಕಮ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆಂಡಿಚರ್ ನೋಡಬಹುದು, 26,806, 28,733, ಈಗ 29,061 ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ ನೋಡಬಹುದು. 11,515 ಕೋಟಿ, 10,013 ಕೋಟಿ, ಈಗ 11,659 ಕೋಟಿ ಆಗಿದೆ. ಇಯರ್ಲಿ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ. ನಂತರ ಪ್ರಾವಿಷನಿಂಗ್ 3,947, 3,522, ಈಗ 2,222 ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಪ್ರಾವಿಷನಿಂಗ್ ಕಡಿಮೆ ಆಗಿದೆ, ಅದು ಒಳ್ಳೆ ಸುದ್ದಿ. ಪ್ರಾಫಿಟಬಿಲಿಟಿಯನ್ನು ಇದು ಜಾಸ್ತಿ ಮಾಡುತ್ತೆ. ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಇಲ್ಲಿ ನೋಡೋದಾದ್ರೆ ನೋಡಬಹುದು 5,806 ಕೋಟಿ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 7,071 ಕೋಟಿ, ಈಗ 7,113 ಕೋಟಿ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಗ್ರಾಸ್ ಎನ್ ಪಿ ಎ 1.57, 1.23, 1.28. ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎನ್ ಪಿ ಎ ಅಂದ್ರೆ ಕಡಿಮೆ ಆಗಿದೆ, ಅದು ಒಳ್ಳೆ ಸುದ್ದಿ. ಬಟ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಜಾಸ್ತಿ ಆಗಿದೆ. ಇನ್ನು ನೆಟ್ ಎನ್ ಪಿ ಎ ಕೂಡ ಕ್ವಾರ್ಟರ್ಲಿ ಸ್ಲೈಟ್ಲಿ ಜಾಸ್ತಿ ಆಗಿದೆ, ಇಯರ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಇಯರ್ ಆನ್ ಇಯರ್. ಇನ್ನು ಸೆಗ್ಮೆಂಟ್ ವೈಸ್ ಟ್ರೆಜರಿ ನೋಡಬಹುದು, ಇಯರ್ ಆನ್ ಇಯರ್ ಆಲ್ಮೋಸ್ಟ್ ಫ್ಲಾಟ್ ಇದೆ, ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಕಾರ್ಪೊರೇಟ್ ಬ್ಯಾಂಕಿಂಗ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ರಿಟೇಲ್ ಬ್ಯಾಂಕಿಂಗ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ಅದರ್ ಬ್ಯಾಂಕಿಂಗ್ ಆಪರೇಷನ್ಸ್ ಅಲ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್. ಹೆಡ್ ಲೈನ್ ನೋಡಬಹುದು, ನೆಟ್ ಪ್ರಾಫಿಟ್ 23% ರೈಸ್ ಆಗಿದೆ ಇಯರ್ ಆನ್ ಇಯರ್. NII 8% ಗ್ರೋ ಆಗಿದೆ. ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ನೋಡೋಣ ಆಕ್ಸಿಸ್ ಬ್ಯಾಂಕ್ ನ ರಿಸಲ್ಟ್ ಗೆ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ.
ಸೊ ನಿಮಗೆ ಗೊತ್ತಿರೋ ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ನ ವೇಟೇಜ್ ನಿಫ್ಟಿ 50 ಜಾಸ್ತಿ ಇರುತ್ತೆ. ಇಲ್ಲಿ ಬರುವಂತಹ ರಿಯಾಕ್ಷನ್ ಓವರ್ ಆಲ್ ಇಂಡೆಕ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಇಲ್ಲಿ HDFC ಬ್ಯಾಂಕ್ ನಂಬರ್ಸ್ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಕ್ಕಾಗಿಲ್ಲ. ಏನು ಉಳಿದ ಮೇಜರ್ ಬ್ಯಾಂಕ್ಗಳು ಬೀಟ್ ಮಾಡಿದ್ದಾವೆ. ನೋಡೋಣ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಓವರ್ ಆಲ್ ಮಾರ್ಕೆಟ್ ಗಮನ ಈ ಸ್ಟಾಕ್ಗಳ ಮೇಲೆ ಇರುತ್ತೆ. ಹಾಗೆ ಇನ್ನೊಂದು ಹೆವಿ ವೇಟ್ ಸ್ಟಾಕ್ ನ ರಿಸಲ್ಟ್ ಅನ್ನ ಈಗಾಗಲೇ ನಿನ್ನೆ ಕವರ್ ಮಾಡಿದ್ದೀನಿ, ರಿಲಯನ್ಸ್ ಇಂಡಸ್ಟ್ರೀಸ್. ಬ್ಯಾಂಕಿಂಗ್ ಸೆಕ್ಟರ್ ರಿಲಯನ್ಸ್ ಇಂಡಸ್ಟ್ರೀಸ್ ತುಂಬಾನೇ ವೇಟೇಜ್ ಅನ್ನ ಹೊಂದಿದ್ದಾವೆ. ಹಾಗಾಗಿ ಇವುಗಳಲ್ಲಿ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅದ್ರ ಮೇಲೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ. ಹಾಗಾಗಿ ಮಾರ್ಕೆಟ್ ಕ್ಲೋಸ್ಲಿ ವಾಚ್ ಮಾಡುತ್ತೆ ಈ ಸ್ಟಾಕ್ ಗಳನ್ನ. ನಾಳೆ ಇನ್ ಕೇಸ್ ಈ ಸ್ಟಾಕ್ ಗಳಲ್ಲಿ ಏನಾದ್ರೂ ಧಮಾಕ ಆಯ್ತು ಅಂದ್ರೆ ಮಾರ್ಕೆಟ್ ಅಲ್ಲೂ ಕೂಡ ಧಮಾಕ ನೋಡ್ಲಿಕ್ಕೆ ಸಿಗುವಂತ ಸಾಧ್ಯತೆಗಳಿರುತ್ತೆ. ಇನ್ ಕೇಸ್ ಏನಾದ್ರೂ ರಿಸಲ್ಟ್ ಗೆ ಬಿಗ್ ರಿವರ್ಸ್ ಧಮಾಕ ಆಯ್ತು ಅಂದ್ರೆ ಅದೇ ರೀತಿ ರಿವರ್ಸಲ್ ಕೂಡ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಟ್ ಇನ್ನು ಬೇರೆ ಸೆಕ್ಟರ್ಸ್ ಇಂಪ್ಯಾಕ್ಟ್ ಮಾಡುತ್ತೆ, ಮಾಡಲ್ಲ ಅಂತಲ್ಲ, ಬಟ್ ಇವುಗಳು ಜಾಸ್ತಿ ಫೋಕಸ್ ಅಲ್ಲಿರ್ತವೆ. ಜೊತೆಗೆ ಜಾಸ್ತಿ ಇಂಪ್ಯಾಕ್ಟ್ ಮಾಡುವಂತ ಕೇಪಬಿಲಿಟಿಯನ್ನ ಹೊಂದಿರುವಂತವು. ಜೊತೆಗೆ ಮೇಜರ್ ಬ್ಯಾಂಕ್ಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾವೆ. ನಿಫ್ಟಿ ಬ್ಯಾಂಕ್ ಅಲ್ಲಿರುವಂತವು ಎಸ್ಪೆಷಲಿ ಇಂಡೆಕ್ಸ್ ಅಲ್ಲಿ ಟ್ರೇಡ್ ಮಾಡುವಂತದ್ದು ಕೂಡ ಕೇರ್ಫುಲ್ ಆಗಿರಬೇಕು. ನಾಳೆ ಕೇಸ್ ಯಾರಾದ್ರೂ ಕ್ಯಾರಿ ಮಾಡಿದ್ರೆ ಪೊಸಿಷನ್ ಅನ್ನ ನಿಫ್ಟಿ ಬ್ಯಾಂಕ್ ಅಲ್ಲಿ ಗೊತ್ತಿಲ್ಲ ಅವರ ಪೊಸಿಷನ್ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ನಾಳೆ ಅಂತ. ರಿಸಲ್ಟ್ಸ್ ಓಕೆ ಚೆನ್ನಾಗೇ ಇದ್ದಾವೆ ಎಕ್ಸೆಪ್ಟ್ HDFC ಬ್ಯಾಂಕ್. ಹಾಗಂತ HDFC ಬ್ಯಾಂಕ್ ನಂಬರ್ಸ್ ಚೆನ್ನಾಗಿಲ್ಲ ಅಂತಲ್ಲ, ಡೀಸೆಂಟ್ ನಂಬರೇ, ಬಟ್ ಎಸ್ಟಿಮೇಟ್ಸ್ ಬೀಟ್ ಮಾಡಕ್ಕಾಗಿಲ್ಲ. ಹಾಗಾಗಿ ಅದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನೋಡ್ಬೇಕಾಗುತ್ತೆ. ಇನ್ನು ಉಳಿದ ಬ್ಯಾಂಕ್ಗಳ ನಂಬರ್ಸ್ ಚೆನ್ನಾಗೇ ಇದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ವೆಲ್ತೋರಿಯಾ ಚಾನಲ್ನ ವಿಡಿಯೋನ ಮಿಸ್ ಮಾಡದೆ ನೋಡಿ. ಅದರ ಲಿಂಕ್ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಕೂಡ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.